ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾರಂಥದ್ದು. ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಪ್ರೇಮ ವೈಫಲ್ಯ ಆಗಲಿಕ್ಕೆ ಯಾವ ಒಂದು ರೀತಿಯ ಕಾರಣಗಳಿರಬಹುದು, ಅಥವಾ ಗಂಡ ಹೆಂಡತಿ ನಡುವೆ ಸುಖ ಸುಮ್ಮನೆ ಜಗಳಗಳು ಕಲಹಗಳು ಯಾವ ಒಂದು ಉದ್ದೇಶಕ್ಕೋಸ್ಕರ ಆಗ್ತಾ ಇರ್ತದೆ, ಹಾಗೆ ನೀವು ಇಷ್ಟಪಟ್ಟಂತಹ ಒಂದು ವಸ್ತು ಆಗಿರಲಿ ಅಥವಾ ಯಾವುದೇ ಥರದ ಒಂದು ಪ್ರೀತಿ ಆಗಿರಲಿ, ನೀವು ಇಷ್ಟಪಟ್ಟಂಥದ್ದು ನಿಮಗೆ ಸಿಗ್ತಾ ಇಲ್ಲ. ಯಾತಕ್ಕೋಸ್ಕರ ಸಿಗ್ತಾ ಇಲ್ಲ? ಈ ನಿಮ್ಮ ಒಂದು ಪ್ರೇಮದಲ್ಲಿ ವೈಫಲ್ಯ ಆಗ್ತಾ ಇದೆ, ಗಂಡ ಹೆಂಡತಿ ನಡುವೆ ಕಲಹಗಳಾಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳು ನಿಮಗೆ ಯಾವ ಒಂದು ವಿಚಾರಕ್ಕೋಸ್ಕರ ಆಗ್ತಾ ಇದೆ ಅನ್ನೋಂಥದ್ದನ್ನು ನೀವು ಗಮನಿಸಬೇಕಂತ ಹೇಳಿದ್ರೆ, ಮೊದಲನೇದಾಗಿ ವೀಕ್ಷಕರೇ, ನಿಮ್ಮ ಮೇಲೆ ಇರತಕ್ಕಂತಹ ಒಂದು ಈ ಕೆಟ್ಟ ದೃಷ್ಟಿಯಿಂದ ನಿಮಗೆ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇರ್ತದೆ. ಆಯಿತಾ? ಕೆಟ್ಟ ದೃಷ್ಟಿ, ಈ ಕೆಟ್ಟ ದೃಷ್ಟಿಯಿಂದ ನಿಮಗೆ ನೀವು ಪ್ರೀತಿಸಿದಂಥವ್ರು ದೂರ ಆಗಿರೋಂಥ ಚಾನ್ಸಸ್ ಇರ್ಬೋದು, ಮತ್ತು ಗಂಡ ಹೆಂಡತಿ ನಡುವೆ ಕಲಹಗಳು, ನೀವು ಇಷ್ಟಪಟ್ಟದ್ದು ನಿಮಗೆ ದಕ್ಕದಲ್ಲೇ ಇರ್ಬೋದು. ನಿಮಗೆ ಮೊದಲು ನೀವು ಏನು ಮಾಡಬೇಕಪ್ಪ ವೀಕ್ಷಕರೇ ಅಂದರೆ, ನೀವು ನಿಮಗೆ ನಿಜವಾದಂತಹ ನಿಮ್ಮ ಪ್ರೀತಿ ನಿಮಗೆ ಮರಳಿ ನಿಮಗೆ ಸಿಗಬೇಕು, ನೀವು ಇಷ್ಟಪಟ್ಟಿದ್ದು ನಿಮಗೆ ದಕ್ಕಬೇಕು ಅಂತ ಹೇಳಿದ್ರೆ, ಮೊದಲು ನೀವು ಮಾಡಬೇಕಾಗಿರೋಂಥ ಕೆಲಸ, ಈ ಕೆಟ್ಟ ದೃಷ್ಟಿ ಏನಿದೆ ನಿಮ್ಮ ಮೇಲೆ ಇರುವಂತಹ ಕೆಟ್ಟ ದೃಷ್ಟಿಯನ್ನು ನೀವೇ ಅದನ್ನು ಮೊದಲು ಪರಿಹರಿಸ್ಕೊಳ್ಬೇಕು. ಈ ಕೆಟ್ಟ ದೃಷ್ಟಿ ಅನ್ನೋಂಥದ್ದನ್ನು ನೀವು ಬಗೆಹರಿಸ್ಕೊಂಡು ನೀವು ಪರಿಹರಿಸ್ಕೊಂಡು ನೀವು ಹೋಗ್ತೀನಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ 100ಕ್ಕೆ 100 ಭಾಗ ನೀವು ಇಷ್ಟಪಟ್ಟಂತಹ ವಿಚಾರ ನಿಮಗೆ ಕೈಗೆ ಖಂಡಿತವಾಗ್ಲೂ 100ಕ್ಕೆ 100 ಭಾಗ ನಿಮಗೆ ದಕ್ಕುತ್ತೆ. ಹಾಗಾದರೆ ನೋಡಿ, ಕೆಟ್ಟ ದೃಷ್ಟಿ ಅದು ಯಾವ ರೀತಿ ಇರುತ್ತೆ ಅನ್ನೋಂಥದ್ದನ್ನು ನಾನು ಮೊದಲು ಹೇಳ್ತೀನಿ. ನೋಡಿ, ಕೆಟ್ಟ ದೃಷ್ಟಿ ಅನ್ನೋಂಥದ್ದು ಅಸೂಯೆ ಅಥವಾ ಈ ನಕಾರಾತ್ಮಕ ನೋಟದಿಂದ ಉಂಟಾಗುವಂಥ ಒಂದು ತೊಂದರೆ ಆಗಿರ್ತದೆ ಇದು. ಆಯಿತಾ? ಹಠಾತ್ ಅನಾರೋಗ್ಯ ಆಗಿರ್ಬೋದು, ಆರ್ಥಿಕ ನಷ್ಟ ಆಗಿರ್ಬೋದು, ಮನೆಯಲ್ಲಿ ಜಗಳಗಳಿಗೆ ಕಾರಣ ಆಗ್ಬೋದು. ಇದನ್ನು ನೀವು ಕೆಟ್ಟ ದೃಷ್ಟಿ ಅಂತ ನಾವು ಪರಿಗಣಿಸಬೇಕಾಗ್ತದೆ. ಆಯಿತಾ? ಮೊದಲಿಗೆ ನೀವು ಈ ಕೆಟ್ಟ ದೃಷ್ಟಿಗಳನ್ನು, ನಿಮ್ಮ ಮೇಲೆ ಇರತಕ್ಕಂತಹ ಈ ಕೆಟ್ಟ ದೃಷ್ಟಿಗಳನ್ನು ನೀವು ತೆಗೆದುಕೊಂಡು ಪರಿಹರಿಸ್ಕೊಂಡು ನೀವು ಮುಂದೆ ಹೋಗ್ತೀನಿ ಅಂತ ಹೇಳಿದ್ರೆ, ನಿಜವಾಗ್ಲೂ ನಿಮಗೆ ಮುಂದೆ ಎಲ್ಲ ಥರದ ಕೆಲಸಗಳಲ್ಲೂ ನಿಮಗೆ ಶುಭ ಆಗುವಂಥದ್ದು ನಿಮಗೆ 100ಕ್ಕೆ 100 ಭಾಗ ಗ್ಯಾರಂಟಿಯನ್ನು ನಾನು ಕೊಡ್ತೇನೆ. ನಾನು ನಿಮಗೆ ನೋಡಿ, ಕೆಟ್ಟ ದೃಷ್ಟಿ ಮೊದಲನೇಗೆ ಬಂದರೆ, ಕೆಟ್ಟ ದೃಷ್ಟಿಯ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅನ್ನೋಂಥದ್ದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಹಠಾತ್ ವ್ಯಾಪಾರದಲ್ಲಿ ನಷ್ಟ. ಅಂದರೆ ನಿಮ್ಮ ವ್ಯಾಪಾರ ಇಷ್ಟು ದಿನ ನಿಮಗೆ ಚೆನ್ನಾಗಿ ನಡ್ಕೊಂಡೇ ಹೋಗ್ತಾ ಇರ್ತದೆ, ಉತ್ತಮ ಆದಾಯ ಇರ್ತದೆ, ಒಳ್ಳೆ ಬಿಸ್ನೆಸ್ ಇರ್ತದೆ, ಒಳ್ಳೆ ಕಸ್ಟಮರ್ಸ್ ಇರ್ತಾರೆ, ಎಲ್ಲ ಇರ್ತಾರೆ. ಹಠಾತ್ ಅಂದರೆ ದಿಢೀರ್ ನಿಮ್ಮ ವ್ಯಾಪಾರದಲ್ಲಿ ಏನಾದರೂ ನಷ್ಟ ಆಯಿತು ಅಂತ ಹೇಳಿದ್ರೆ ನೀವು ತಿಳ್ಕೊಳ್ಳಿ, ನಿಮಗೆ ಕೆಟ್ಟ ದೃಷ್ಟಿಯ ಪ್ರಭಾವ ಆಗಿದೆ ಅನ್ನೋಂಥದ್ದನ್ನು ತಿಳ್ಕೊಬೇಕಾಗತ್ತೆ. ಆಯಿತಾ? ಮತ್ತು ಯಶಸ್ವಿ ಕೆಲಸಗಳಲ್ಲಿ ನಿಮಗೆ ಅರ್ಧಕ್ಕೆ ನಿಲ್ಲುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳು ಇಷ್ಟು ದಿನ ಸರಾಗವಾಗಿ ನಡ್ಕೊಂಡು ಬರ್ತಾ ಇರ್ತದೆ, ಯಾವುದೇ ಥರದ ಅಡ್ಡಿ ಆತಂಕಗಳಿಲ್ಲದೆ ನಡ್ಕೊಂಡು ಬರ್ತಾ ಇರ್ತದೆ. ಸಡನ್ನಾಗಿ ನಿಮ್ಮ ಕೆಲಸಗಳು ಚೆನ್ನಾಗಿ ನಡೀತಾ ಇರೋಂಥ ಕೆಲಸನೇ ನಿಮಗೆ ಅರ್ಧಕ್ಕೆ ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ನಿಮಗೆ ದೃಷ್ಟಿ ತಾಗಿದೆ ಅನ್ನೋಂಥದ್ದನ್ನು ತಿಳ್ಕೊಂಬಿಡಿ. ಆಯಿತಾ? ಮತ್ತು ಅನಾರೋಗ್ಯದ ವಿಚಾರಕ್ಕೆ ಬಂದರೆ, ವೈದ್ಯಕೀಯ ಕಾರಣ ಇಲ್ಲದೇನೆ, ಆಯಿತಾ, ವೈದ್ಯಕೀಯ ಕಾರಣ ಇಲ್ಲದೇನೆ ನಿಮಗೆ ಪದೇ ಪದೇ ಅನಾರೋಗ್ಯಗಳು ಬರ್ತಾ ಇದೆ. ಅಂದರೆ ಏನೋ ಒಂದು ರೀತಿ ಆರೋಗ್ಯದಲ್ಲಿ ನಿಮಗೆ ಆತಂಕ, ಬಟ್ ಆಸ್ಪತ್ರೆಗಳಿಗೆ ಹೋಗ್ತೀರಿ, ಎಲ್ಲ ಮಾಡ್ತೀರಿ, ಎಲ್ಲ ತೋರಿಸ್ತೀರಿ, ಎಲ್ಲ ಥರದ ಟೆಸ್ಟ್ಗಳನ್ನು ಕೂಡ ಮಾಡ್ಕೊಂಬರ್ತೀರಿ. ಎಲ್ಲದರಲ್ಲೂ ಕೂಡ ನಿಮಗೆ ಒಟ್ಟು ಯಾವುದೇ ಥರದ್ದು ನಿಮಗೆ ಪಾಸಿಟಿವ್ ಅನ್ನೋಂಥದ್ದು ಬರೋದಿಲ್ಲ. ಎಲ್ಲ ನಿಮಗೆ ಆರೋಗ್ಯದಲ್ಲಿ ನಿಮಗೆ ವೈದ್ಯರು ಚೆನ್ನಾಗಿದೆಯಪ್ಪ, ರಿಪೋರ್ಟ್ಸ್ ಎಲ್ಲ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅದಾಗೂ ಕೂಡ ನಿಮಗೆ ಅನಾರೋಗ್ಯ ನಿಮಗೆ ಬೆಂಬಿಡದೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ತಿಳ್ಕೊಂಬಿಡಿ, ನಿಮ್ಮ ಮೇಲೆ ನಿಮಗೆ ದೃಷ್ಟಿ ದೋಷ ಆಗಿದೆ ಅನ್ನೋಂಥದ್ದು 100% ಕನ್ಫರ್ಮ್ ನಿಮಗೆ. ಆಯಿತಾ? ಮತ್ತು ಮನೆಯಲ್ಲಿ, ಕುಟುಂಬದಲ್ಲಿ ಕಾರಣವಿಲ್ಲದೇನೆ ಜಗಳಗಳು ಕಲಹಗಳು. ಚೆನ್ನಾಗೇ ಇರ್ತೀರಿ, ಬೆಳಗ್ಗೆ ಇದ್ದಾಗ ಚೆನ್ನಾಗಿರ್ತೀರಿ, ಮಾತಾಡ್ತಿರ್ತೀರಿ, ಒಬ್ಬರು ನೋಡು ಮುಖ ನೋಡ್ತೀರಿ, ಬಟ್ ಇದ್ದಕ್ಕಿದ್ದ ಹಾಗೆ ಒಟ್ಟು ಮನೆಯಲ್ಲಿ ಕಾರಣ ಇಲ್ಲದೇ ಜಗಳಗಳು ವಿಕೋಪಕ್ಕೆ ಹೋಗ್ಬಿಡ್ತವೆ. ಆಯಿತಾ? ಮತ್ತು ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಗಿಡಗಳು ಆಯಿತು, ಸಸಿಗಳಾಗಿರ್ಬೋದು, ಅದು ಸಡನ್ನಾಗಿ ಒಣಗುವಂಥದ್ದು, ನೀವು ಇಟ್ಟಿರೋಂಥ ಹಾಲು ಹಾಳಾಗುವಂಥದ್ದು, ಮನೇಲಿ ಇಟ್ಟಿರೋಂಥ ಅಡುಗೆ ಮನೇಲಿ ಇಟ್ಟಿರೋಂಥ ಹಾಲು ಸಡನ್ನಾಗಿ ಹಾಳಾಗುವಂಥದ್ದು, ಇಷ್ಟೆಲ್ಲ ನಿಮಗೆ ಲಕ್ಷಣಗಳು ನಿಮಗೇನಾದರೂ ಕಂಡು ಬಂತು ಅಂತ ಹೇಳಿದ್ರೆ ನೀವು ಕೆಟ್ಟ ದೃಷ್ಟಿಯ ಒಂದು ಪ್ರಭಾವಕ್ಕೆ ಒಳಗಾಗಿದ್ದೀರಿ ಅನ್ನೋಂಥದ್ದು ಅರ್ಥ.
ಆಯಿತಾ. ಕೆಟ್ಟ ದೃಷ್ಟಿಗೆ ಒಳಗಾಗಿದ್ದೀರಿ ಅನ್ನೋಂಥದ್ದು ನಿಮಗೆ ಮನದಟ್ಟ ಆದ ಕೂಡಲೇ ನೀವು ಮೊದಲಿಗೆ ನೀವು ಈ ದೃಷ್ಟಿ ದೋಷವನ್ನು ನೀವು ನಿವಾರಣೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಆಯಿತಾ. ಹೇಗಪ್ಪ ಈ ದೃಷ್ಟಿ ದೋಷವನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ? ದೃಷ್ಟಿ ದೋಷವನ್ನು ನಿವಾರಣೆ ಮಾಡಿಕೊಂಡು ನಾವು ಇಷ್ಟಪಟ್ಟಂಥ ಜೀವನವನ್ನು ನಾವು ನಡೆಸಬೇಕು, ನಾವು ಇಷ್ಟಪಟ್ಟದ್ದು ನಮಗೆ ದಕ್ಕಬೇಕು, ಯಾವುದೇ ಥರದ್ದು ಕಲಹಗಳು ಕಿರಿಕಿರಿಗಳು ಇಲ್ಲದ ಹಾಗೆ ನಾವು ಜೀವನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ದೃಷ್ಟಿ ದೋಷವನ್ನು ನೀವು ನಿವಾರಣೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಾನು ಮೊದಲನೇದಾಗಿ ಒಂದು ಉಪಾಯ ನಿಮಗೆ ಹೇಳ್ತೀನಿ ಕೇಳಿ. ಉಪ್ಪು ಮತ್ತು ಮೆಣಸಿನಕಾಯಿ. ಆಯಿತಾ. ಉಪ್ಪು ಮತ್ತು ಮೆಣಸಿನಕಾಯಿಯಿಂದ ನಾವು ಹೇಗೆ ದೃಷ್ಟಿಯನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು ಅನ್ನೋಂಥದ್ದಾದರೆ 7 ಒಣ ಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ. ಆಯಿತಾ. 7 ಒಣ ಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ. ಅದರ ಜೊತೆಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತು ಅರಿಶಿಣವನ್ನು ಹಾಕಿ. 7 ಒಣಮೆಣಸಿನಕಾಯಿ, ಸ್ವಲ್ಪ ಉಪ್ಪು ಮತ್ತು ಅರಿಶಿಣ, ಇಷ್ಟನ್ನು ನೀವು ಮೂರನ್ನು ಕೈಯಲ್ಲಿ ಹಿಡಿದುಕೊಂಡು ವ್ಯಕ್ತಿ ಅಂದರೆ ಯಾರಿಗೆ ನಿಮಗೆ ದೃಷ್ಟಿ ಆಗಿರ್ತದೆ, ನಿಮಗೆ ದೃಷ್ಟಿ ನೀವೇ ಆಗಿದ್ದರೆ ಒಂದು ಕೆಲಸ ಮಾಡಿ, ಆ 7 ಒಣಮೆಣಸಿನಕಾಯಿ, ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ನಿಮ್ಮ ಹಸ್ತದಲ್ಲಿ ಮುದ್ರೆಯಲ್ಲಿ ಇಟ್ಕೊಂಡು ನಿಮ್ಮ ತಲೆಗೆ 7 ಬಾರಿ ಅದನ್ನು ನೀವು ಸುತ್ತಬೇಕು. ನಿಮ್ಮ ತಲೆಗೆ 7 ಬಾರಿ ಅದನ್ನು ಸುತ್ತಿಸಿ ತೆಗೆದುಕೊಂಡು ಹೋಗ್ಬಿಟ್ಟು ಅದನ್ನು ಬೆಂಕಿಗೆ ಹಾಕಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬೆಂಕಿಗೆ ಹಾಕಿ. ಇದರಿಂದ ನಿಮಗೆ ನಿಮ್ಮ ದೃಷ್ಟಿ ನಿವಾರಣೆ ಆಗುವಂಥದ್ದು. ಇದು ನಿಮಗೆ ಮೊದಲನೇ ಉಪಾಯ. ಎರಡನೇ ಉಪಾಯ ಹೇಳಬೇಕಂತ ಹೇಳಿದ್ರೆ ನಿಮಗೆ ನಿಂಬೆ ಮತ್ತು ಮೆಣಸು. ಆಯಿತಾ. ನಿಮ್ಮ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಿಂಬೆ ಮತ್ತು ಮೆಣಸಿನಕಾಯಿಯನ್ನು ಕಟ್ಟಿ ನೀವು ಅದನ್ನು ನೇತು ಹಾಕಬೇಕು. ಯಾವುದಾದ್ರೂ ಒಂದು ಮೂಲೆ, ನಿಮ್ಮ ಮನೆಯ ಒಳಭಾಗದಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಿಂಬೆಹಣ್ಣು ಮತ್ತು ಮೆಣಸು, ಆಯಿತಾ, ಇದನ್ನು ನೀವು ಯಾವುದಾದ್ರೂ ಒಂದು ಬಟ್ಟೆನಲ್ಲಿ ಹಾಕ್ಬಿಟ್ಟು ನೀವು ಅದನ್ನು, ಮೆಣಸಿನಕಾಯಿನೂ ಕೂಡ ಹಾಕಬೇಕು ಅದರಲ್ಲಿ, ಆಯಿತಾ. ನಿಂಬೆಹಣ್ಣು, ಮೆಣಸು ಮತ್ತು ಮೆಣಸಿನಕಾಯಿ ಇದನ್ನು ಮೂರನ್ನು ಹಾಕಿ ಒಂದು ಬಟ್ಟೆನಲ್ಲಿ ಹಾಕಿ ಒಂದು ಗಂಟನ್ನು ಕಟ್ಬಿಟ್ಟು ನೀವು ಇದನ್ನು ನಿಮ್ಮ ಮನೆಯ ಒಂದು ಮೂಲೆಯಲ್ಲಿ ನೇತು ಹಾಕ್ಬಿಡಿ ವೀಕ್ಷಕರೇ. ಇದರಿಂದನೂ ಕೂಡ ನಿಮ್ಮ ದೃಷ್ಟಿದೋಷ ನಿವಾರಣೆ ಆಗೋದು ನಿಮಗೆ 100% ಸಾಲ್ವ್ ನಿಮಗೆ ಸಿಗುತ್ತೆ. ಮೂರನೇದಾಗಿ ಬಂದರೆ ನೋಡಿ ವೀಕ್ಷಕರು, ದೃಷ್ಟಿಗೊಂಬೆ. ಆಯಿತಾ. ದೃಷ್ಟಿಗೊಂಬೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೀವು ದೃಷ್ಟಿಗೊಂಬೆ ಅಥವಾ ಕಪ್ಪು ಬಟ್ಟೆಯಲ್ಲಿ ತೆಂಗಿನಕಾಯಿಯನ್ನು ನೇತಾಕೋದು. ದೃಷ್ಟಿಗೊಂಬೆ ನಿಮಗೆ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಆ ಕಪ್ಪು ಬಟ್ಟೆಯಲ್ಲಿ ಒಂದು ತೆಂಗಿನಕಾಯಿಯನ್ನು ಹಾಕಿ ನಿಮ್ಮ ಮನೆಯ ಒಂದು ಮುಖ್ಯ ದ್ವಾರದಲ್ಲಿ ನೀವು ಅದನ್ನು ನೇತಾಕಬೇಕು. ಇದು ನಿಮಗೆ ಮೂರನೇ ಉಪಾಯ. ನಾಲ್ಕನೇ ಉಪಾಯ, ನಿಮಗೆ ದೃಷ್ಟಿದೋಷ ನಿವಾರಣೆ ಆಗಲಿಕ್ಕೆ ಅತ್ಯಂತ ಬಲಿಷ್ಠವಾದಂತಹ ಒಂದು ತಂತ್ರ ಅಂದರೆ ನೋಡಿ, ಹನುಮಾನ್ ಚಾಲೀಸನ್ನು ನೀವು ಪಠನೆಯನ್ನು ಮಾಡುವಂಥದ್ದು. ಹನುಮಾನ್ ಚಾಲೀಸ ಎಷ್ಟು ನೀವು ಪಠನೆಯನ್ನು ಮಾಡ್ತೀರಿ ಅಷ್ಟು ನಿಮಗೆ ದೃಷ್ಟಿಗೂ ಆಗಲಿ ಮತ್ತು ಯಾವುದೇ ಥರದ್ದು ವಾಮಾಚಾರ ಆಗಲಿ ಯಾವುದೇ ಥರದ್ದು ಪ್ರಯೋಗಗಳಾಗಲಿ ನಿಮ್ಮ ಮೇಲೆ ನಾಟುವಂಥದ್ದು ತುಂಬ ಅವಾಯ್ಡ್ ಆಗ್ತದೆ. ಹನುಮಾನ್ ಚಾಲೀಸನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಇದನ್ನು ಪಠನೆಯನ್ನು ಮಾಡೋದನ್ನು ಕಲಿಬೇಕಾಗ್ತದೆ. ಆಯಿತಾ. ನೆಕ್ಸ್ಟ್ ನೋಡಿ ವೀಕ್ಷಕರೇ, ನಿಮಗೆ ಲಾಸ್ಟ್ ಕೊನೆಯ ಉಪಾಯ ಅಂತ ಹೇಳಿದ್ರೆ ಶನಿವಾರದೊಂದು, ಆಯಿತಾ, ಶನಿವಾರದೊಂದು ನೀವು ಭೈರವೇಶ್ವರ ದೇವಸ್ಥಾನದಲ್ಲಿ ಒಂದು ಕಪ್ಪು ದಾರವನ್ನು ತೆಗೆದುಕೊಂಡು ಅದನ್ನು ಪೂಜೆ ಮಾಡಿಸಿ, ಆ ಕಪ್ಪು ದಾರವನ್ನು ಪೂಜೆ ಮಾಡಿಸಿ ನಿಮ್ಮ ಈ ಬಲಗೈ ರಟ್ಟೆನಲ್ಲಿ ನೀವು ಅದನ್ನು ಧರಿಸೋದ್ರಿಂದ ನಿಮಗೆ 100ಕ್ಕೆ 100 ಭಾಗ ದೃಷ್ಟಿದೋಷ ನಿವಾರಣೆ ಆಗ್ತದೆ. ನೀವು ಇಷ್ಟೆಲ್ಲ ಉಪಾಯಗಳನ್ನು ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ನಡೀತಾ ಇರತಕ್ಕಂತಹ 90% ಪ್ರಾಬ್ಲಮ್ಗಳಿಗೆ ನೀವೇ ಒಂದು ಉತ್ತರವನ್ನು ಕಂಡುಕೊಳ್ಳುವಂಥ ಒಂದು ಚಾನ್ಸಸ್ ನಿಮಗೆ ಇದರಲ್ಲಿ ತುಂಬಾ ಇದೆ ವೀಕ್ಷಕರೇ. ಈ ಕಾರ್ಯತಂತ್ರವನ್ನು ಮಾಡಿ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವರು, ಆಯಿತಾ. ಯಾಕಂದರೆ ನೋಡಿ, ಪ್ರೀತಿ ಅನ್ನೋಂಥದ್ದು, ಈ ಪ್ರೇಮ ವೈಫಲ್ಯ ಆಗುವಂಥದ್ದು ಇವೆಲ್ಲದಕ್ಕೂ ಬಹಳ ಮುಖ್ಯ. ನಿಮ್ಮಲ್ಲಿ ಇರತಕ್ಕಂತಹ ಒಂದು ಈ ದೃಷ್ಟಿದೋಷದಿಂದ ನಿಮಗೆ ಇಷ್ಟೆಲ್ಲ ತೊಂದರೆಗಳು ಕಾಡ್ತಾ ಇರ್ತದೆ. ಮೊದಲು ನಿಮ್ಮ ದೃಷ್ಟಿಯನ್ನು ನೀವು ತೆಗೆದುಕೊಂಡು ಮುಂದುವರಿರಿ ವೀಕ್ಷಕರೇ. ಖಂಡಿತವಾಗಲೂ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೈ ಇಟ್ಟರೂ ಕೂಡ ನಿಮಗೆ 100ಕ್ಕೆ 100 ಭಾಗ ನಿಮಗೆ ಇದರಲ್ಲಿ ಜಯ ಸಿಗೋದ್ರಲ್ಲಿ ಗ್ಯಾರಂಟಿ. ಆಯಿತಾ. ನೀವಿನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.